ಕರ್ನಾಟಕವು ತನ್ನ ಸಂಸ್ಕೃತಿ, ಕಲೆ, ಸಂಗೀತ, ಐತಿಹಾಸಿಕ ಸ್ಥಳಗಳಷ್ಟೇ ಅಲ್ಲದೆ ತನ್ನ ವೈಶಿಷ್ಟ್ಯ ಆಹಾರ ಪದ್ಧತಿಯಿಂದಲೂ ದೇಶದ ಗಮನ ಸೆಳೆದಿದೆ. ಇಂದು ನಾವು ಕರ್ನಾಟಕದಲ್ಲೇ ಸೃಷ್ಟಿಯಾಗಿ ತನ್ನ ವಿಶಿಷ್ಟ ರುಚಿಯಿಂದಾಗಿ ಜಗತ್ತಿನ ಗಮನ ಸೆಳೆದ ಕೆಲವು ವಿಶಿಷ್ಟ ತಿಂಡಿಗಳ ಬಗ್ಗೆ ತಿಳಿಯೋಣ. ಮೈಸೂರು ಪಾಕ್. ಮೈಸೂರು ಪಾಕ್ ಜನ್ಮ ತಾಳಿದ್ದು ಮೈಸೂರಿನ ಅರಮನೆಯ ಪಾಕಶಾಲೆಯಲ್ಲಿ. ಇದನ್ನು ಮೊದಲು ತಯಾರಿ ಮಾಡಿದವರು ಮೈಸೂರು ಅರಮನೆಯ ಪಾಕಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾಕಾಸುರ ಮಾದಪ್ಪ ಎಂಬುವವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಜ್ಞೆಯ ಮೇಲೆ ಹೊಸದಾಗಿ ಯಾವುದಾದರೂ ಸಿಹಿ ತಿಂಡಿ ತಯಾರಿಸಲು ಹೋಗಿ ಇವರು ತಯಾರಿಸಿದ ಸಿಹಿ ತಿಂಡಿಯೇ ಮೈಸೂರು ಪಾಕ್. ಮೈಸೂರು ಅರಮನೆಯಲ್ಲಿ ತಯಾರಾದ್ದರಿಂದ ಇದಕ್ಕೆ ಮೈಸೂರು ಪಾಕ್ ಎಂದು ಹೆಸರಿಡಲಾಯಿತು ಎಂದು ಹೇಳಲಾಗುತ್ತದೆ. ಮದ್ದೂರು ವಡೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ರೈಲ್ವೆ ನಿಲ್ದಾಣದಲ್ಲಿ 1917 ಇಸವಿಯಲ್ಲಿ ಹೋಟೆಲ್ ಅನ್ನು ಹೊಂದಿದ್ದ ರಾಮಚಂದ್ರ ಬದ್ಯ ಎಂಬುವರಿಂದ ಮೊದಲಿಗೆ ತಯಾರಿಸಲ್ಪಟ್ಟಿತು ಮದ್ದೂರು ವಡೆ. ಬೋಂಡ ಪದಾರ್ಥ ಹೆಚ್ಚಾಗಿ ಮಾರಾಟವಾಗುತ್ತಿದ್ದ ಆ ದಿನಗಳಲ್ಲಿ ಒಂದು ದಿನ ಕಡಲೆ ಹಿಟ್ಟು ಮುಗಿದು ಹೋದ ಕಾರಣ ರೈಲು ಬರುವ ಸಮಯವಾಯಿತು ಎಂಬ ತರಾತುರಿಯಲ್ಲಿ ಗಿರಾಕಿಗಳಿಗಾಗಿ ಈ ಹೊಸ ತಿಂಡಿಯ ಅನ್ವೇಷಣೆ ಮಾಡಿ ಮದ್ದೂರು ವಡೆ ಎಂಬ ಹೆಸರಿಟ್ಟು ಮಾರಾಟ ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಬಿಸಿಬೇಳೆ ಬಾತ್. ಬಿಸಿಬೇಳೆ ಹುಳಿಯನ್ನ ಎಂದು ಕರೆಯಲ್ಪಡುವ ಈ ಕರ್ನಾಟಕದ ಜನಪ್ರಿಯ ಖಾದ್ಯ ಸಹ ಮೈಸೂರು ಅರಮನೆಯಲ್ಲೇ 300 ವರ್ಷಗಳ ಹಿಂದೆ ಜನ್ಮ ಪಡೆದಿದೆ ಎಂದು ಹೇಳಲಾಗುತ್ತದೆ. ಮಸಾಲೆ ದೋಸೆ. ಮಸಾಲ ದೋಸೆಯು ಮೈಸೂರು ಅರಮನೆಯಲ್ಲಿ ಹುಟ್ಟು ಪಡೆಯಿತೋ ಅಥವಾ ಉಡುಪಿಯಲ್ಲಿ ಹುಟ್ಟು ಪಡೆಯಿತೋ ಎಂಬುದಕ್ಕೆ ದ್ವಂದ್ವಗಳಿದ್ದರೂ ಈ ತಿಂಡಿ ಕರ್ನಾಟಕಕ್ಕೆ ಖ್ಯಾತಿ ತಂದುಕೊಟ್ಟಿದ್ದಂತೂ ನಿಜ. ನಮ್ಮ ನಾಡಲ್ಲಿ ಹುಟ್ಟು ಪಡೆದ ಮಸಾಲ ದೋಸೆಯು ಇಂದು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ. ರವೆ ಇಡ್ಲಿ. 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ಇಡ್ಲಿ ತಯಾರಿಕೆಗೆ ಮುಖ್ಯ ವಸ್ತುವಾದ ಅಕ್ಕಿಯ ಸರಬರಾಜು ಕಡಿಮೆ ಇದ್ದರಿಂದ ರವೆಯನ್ನು ಬಳಸಿ MTR ಉಪಹಾರ ಗೃಹದವರಿಂದ ಇಡ್ಲಿ ತಯಾರಿಕೆಗೊಂಡು ರವೆ ಇಡ್ಲಿ ಆವಿಷ್ಕಾರಗೊಂಡಿತು ಎಂದು ಹೇಳಲಾಗುತ್ತದೆ. ಧಾರವಾಡ ಪೇಡ. ಸುಮಾರು 135 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಧಾರವಾಡ ಪೇಡದ ಉಗಮ ಸ್ಥಾನ ಧಾರವಾಡ. ಧಾರವಾಡ ಎಂದರೆ ಪೇಡ, ಪೇಡ ಎಂದರೆ ಧಾರವಾಡ ಎಂಬಷ್ಟು ಖ್ಯಾತಿಯನ್ನು ಪಡೆದಿದೆ. ಮೊದಲು ಠಾಕೂರ್ ಪೇಡ ಎಂದು ಇದು ಕರೆಸಿಕೊಳ್ಳುತ್ತಿತ್ತು. ಹಿಂದೆ ಲಕ್ನೋವಿನಿಂದ ಧಾರವಾಡಕ್ಕೆ ವಲಸೆ ಬಂದ ಠಾಕೂರ್ ಪರಿವಾರದವರ ಅನ್ವೇಷಣೆ ಈ ಪೇಡ. ಹಾಲಿನಿಂದ ತಯಾರಾಗುವ ಈ ಸಿಹಿ ತಿನಿಸು ತನ್ನ ವಿಶಿಷ್ಟ ಸ್ವಾದದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ. ಉತ್ತರ ಕರ್ನಾಟಕದ ಮೂಲ ಆಹಾರ ಈ ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ. ಅತ್ಯಂತ ಸ್ವಾದಿಷ್ಟಕರವಾದ ಈ ಖಾದ್ಯ ಕರ್ನಾಟಕದಲ್ಲಿ ಅಚ್ಚುಮೆಚ್ಚಲ್ಲದೆ ಇಡೀ ಭಾರತದಲ್ಲೇ ಹೆಸರುವಾಸಿಯಾಗಿದೆ. ಬೆಳಗಾಂ ಕುಂದ. ಕುಂದಾನಗರಿ ಬೆಳಗಾವಿಯಲ್ಲಿ ಉಗಮವಾದ ಬೆಳಗಾಂ ಕುಂದ ಕೇವಲ ಹಾಲು ಮತ್ತು ಸಕ್ಕರೆಯಿಂದ ಮಾಡಲಾಗುವ ವಿಶಿಷ್ಟ ಸಿಹಿ ತಿನಿಸಾಗಿದ್ದು ಸುಮಾರು 60 ವರ್ಷಗಳ ಹಿಂದೆ ರಾಜಸ್ಥಾನದಿಂದ ಬೆಳಗಾವಿಗೆ ವಲಸೆ ಬಂದ ಪುರೋಹಿತ್ ವಂಶಸ್ಥರಿಂದ ಅನ್ವೇಷಿಸಲ್ಪಟ್ಟಿದೆ. ಗೋಕಾಕ್ ಕರದಂಟು. ಅಂಟನ್ನು ಕರೆದು ಕರದಲ್ಲಿ ಉಂಡೆ ಕಟ್ಟುವುದರಿಂದ ಕರದಂಟು ಎಂಬ ಹೆಸರು ಈ ಸಿಹಿ ತಿಂಡಿಗೆ ಬಂದಿದೆ. 5 ದಶಕಗಳ ಇತಿಹಾಸವಿರುವ ಈ ಸಿಹಿ ತಿನಿಸು ಗೋಕಾಕದಲ್ಲಿ ಉಗಮವಾಗಿದ್ದು ವಿದೇಶಕ್ಕೆ ಕೂಡ ರಫ್ತಾಗುತ್ತದೆ. ನೀರು ದೋಸೆ. ಇದು ಕರ್ನಾಟಕದ ಮಂಗಳೂರು ಮತ್ತು ಉಡುಪಿ ಭಾಗದ ಪ್ರಸಿದ್ಧ ಅಡುಗೆಯಾಗಿದೆ. ಕೇವಲ ಅಕ್ಕಿಯಿಂದ ಮಾಡಲಾಗುವ ಈ ದೋಸೆ ಬೇರೆ ದೋಸೆಗಳಿಗಿಂತ ವಿಭಿನ್ನ ಸ್ವಾದ ಹೊಂದಿದೆ. ದಾವಣಗೆರೆ ಬೆಣ್ಣೆ ದೋಸೆ. ದಾವಣಗೆರೆಯ ಬೆಣ್ಣೆ ದೋಸೆ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡೆದಿದೆ. ವಿಶಿಷ್ಟ ರುಚಿ ಹೊಂದಿರುವ ಇದರ ಹೆಸರು ಕೇಳಿದಾಕ್ಷಣ ಬಾಯಲ್ಲಿ ನೀರು ಬರುವುದಂತೂ ನಿಜ. ಮಾಲ್ಪುರಿ. ಸುಮಾರು 50 ವರ್ಷಗಳ ಹಿಂದೆ ಕಲಬುರಗಿಯ ಮೊಹಮ್ಮದ್ ಅಲಿ ಎಂಬುವರಿಂದ ಮೊದಲಿಗೆ ತಯಾರಿಸಲಾಯಿತು ಈ ಸಿಹಿ ಖಾದ್ಯ. ಜನರು ಅವರನ್ನು ಪ್ರೀತಿಯಿಂದ ಮಾಮು ಎಂದು ಕರೆಯುತ್ತಿದ್ದರಿಂದ ಅವರು ಕಂಡುಕೊಂಡ ಖಾದ್ಯಕ್ಕೆ ಮಾಮು ಮಾಲ್ಪುರಿ ಎಂದೇ ಹೆಸರು ಬಂದಿತು. ಅಕ್ಕಿ ರೊಟ್ಟಿ. ಕರ್ನಾಟಕವು ಅನೇಕ ರೊಟ್ಟಿಗಳಿಗೆ ತವರೂರಾಗಿದೆ. ಅದರಲ್ಲೂ ಅಕ್ಕಿ ಹಿಟ್ಟಿನಿಂದ ತಯಾರಾಗುವ ಅಕ್ಕಿ ರೊಟ್ಟಿಯು ಕರ್ನಾಟಕದ ಸಾಂಪ್ರದಾಯಿಕ ತಿಂಡಿಯಾಗಿದ್ದು ನೆರೆ ರಾಜ್ಯಗಳಲ್ಲೂ ಪ್ರಸಿದ್ಧಿಯನ್ನು ಪಡೆದಿದೆ. ಗಡ್ಬಡ್ ಐಸ್ ಕ್ರೀಮ್. ಇದು ಕರ್ನಾಟಕದ ಸ್ಪೆಷಲ್ ಡೆಸರ್ಟ್ ತಿಂಡಿ. ಉಡುಪಿ ಮೂಲದ ಹೋಟೆಲ್ ಒಂದರಲ್ಲಿ ವಿದೇಶಿ ಗ್ರಾಹಕರಿಗಾಗಿ ಹಣ್ಣುಗಳು ಮತ್ತು ಐಸ್ ಕ್ರೀಮ್ನ ಮಿಶ್ರಣದಿಂದ ಗಡಿಬಿಡಿಯಲ್ಲಿ ಮಾಡಲಾದ ಈ ಪದಾರ್ಥಕ್ಕೆ ಗಡ್ಬಡ್ ಎಂದು ಹೆಸರಿಡಲಾಯಿತು ಎಂದು ಹೇಳಲಾಗುತ್ತದೆ. ರಾಗಿ ಮುದ್ದೆ ಬಸ್ಸಾರು. ಕರ್ನಾಟಕದ ಶ್ರಮಿಕ ವರ್ಗದ ಮುಖ್ಯ ಆಹಾರ ಈ ರಾಗಿ ಮುದ್ದೆ.
ಹಿಟ್ಟು ತಿಂದು ಗಟ್ಟಿಯಾಗು ಎಂಬ ಗಾದೆ ಮಾತು ರಾಗಿ ಮುದ್ದೆಯ ಮಹತ್ವವನ್ನು ಸಾರುತ್ತದೆ. ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿ ಶ್ರೀ ದೇವೇಗೌಡರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಚ್ಚುಮೆಚ್ಚಿನ ಆಹಾರ ಇದಾಗಿದೆ. ಕರ್ನಾಟಕದ ಇನ್ನಿತರ ವಿಶಿಷ್ಟ ತಿನಿಸುಗಳು: ಮಂಗಳೂರು ಬನ್ಸ್, ಹೋಳಿಗೆ, ಚಿತ್ರಾನ್ನ, ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್, ವಾಂಗಿಬಾತ್, ಕೋಸಂಬರಿ, ಕೊಟ್ಟೆ ಕಡುಬು, ಪತ್ರೊಡೆ, ಹಯಗ್ರೀವ, ಹಾಲುಬಾಯಿ, ಮಂಡಕ್ಕಿ ಒಗ್ಗರಣೆ, ಕುಚ್ಚುಲಕ್ಕಿ ಗಂಜಿ, ಕೋಳಿ ಬಜೆ, ಮೈಸೂರು ಬೋಂಡ, ಚಿರೋಟಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.